ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಪರ್ಲ್ಸ್ ಹ್ಯಾಪಿ ಹಬ್. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನೀವು ಇವತ್ತು ತಮ್ನೇಲಲ್ಲಿ ನೋಡ್ದಂಗೆ ನಾನಿವತ್ತು ಶೀಟ್ ಮಾಸ್ಕನ್ನ ಹೇಗೆ ಕರೆಕ್ಟಾಗಿ ಯೂಸ್ ಮಾಡೋದು ಅಂತ ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ. ಸೊ ಇನ್ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್. ಸೊ ಗೈಸ್, ಫಸ್ಟು ನೀವು ಶೀಟ್ ಮಾಸ್ಕ್ ಯೂಸ್ ಮಾಡೋಕ್ಕೆ ಮುಂಚೆ ಮಾಡಬೇಕಾಗಿರೋ ಫಸ್ಟ್ ಸ್ಟೆಪ್ ಅಂದರೆ ನಿಮ್ಮ ಫೇಸಲ್ಲಿರೋ ಎಲ್ಲ ಮೇಕಪ್ನ ಕೂಡ ರಿಮೂವ್ ಮಾಡಬೇಕು ಮತ್ತು ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸೊ ನಾನಿವಾಗ ನನ್ನ ಮೇಕಪ್ ಏನೂ ಮಾಡಿಲ್ಲ, ಲಿಪ್ಸ್ಟಿಕ್ ಹಾಕಿದ್ದೀನಿ. ಸೊ ಈ ಲಿಪ್ಸ್ಟಿಕ್ನ ತೆಗೆದು ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಗೈಸ್, ನಾನೀಗ ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನ ಸ್ಕಿನ್ನಲ್ಲಿ ನೋಡಿ ಯಾವುದೇ ರೀತಿ ಮೇಕಪ್ ಇಲ್ಲ. ಲಿಪ್ಸ್ಟಿಕ್ ಕೂಡ ತೆಗ್ದಿದ್ದೀನಿ, ನೋಡ್ಬೋದು. ಸೊ ನೆಕ್ಸ್ಟ್ ಏನಂದರೆ, ನಾನು ಯಾವ ಶೀಟ್ ಮಾಸ್ಕ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ನಾನಿವತ್ತು ಒಂದು ಹೈರೋಲೋನಿಕ್ ಆ್ಯಸಿಡ್ ಸಿರಮ್ ಫೇಸ್ ಶೀಟ್ ಮಾಸ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಮಿನಿಸೋದಿಂದ ತೊಗೊಂಡಿದ್ದು, ನೋಡ್ಬೋದು. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 60 ರುಪೀಸು. ಸೊ ನಿಮಗೆ ಯೂಶ್ವಲಿ ನೀವು ಶೀಟ್ ಮಾಸ್ಕ್ ನೋಡಿದ್ರೆ ಆಲ್ಮೋಸ್ಟ್ 60 ರುಪೀಸಿಂದ ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ನನಗೆ ಹೈರೋಲೋನಿಕ್ ಆ್ಯಸಿಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ನಾನು ಇದನ್ನು ಫಸ್ಟ್ ಏನು ಮಾಡಿದ್ದೀನಿ ಅಂದರೆ, ಒಂದು 10-15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಯಾಕಂದರೆ ಆವಾಗ ನೀವು ಫ್ರಿಜ್ಜಲ್ಲಿ ಇಟ್ಟು ಇದನ್ನ ಮುಖಕ್ಕೆ ಹಾಕ್ಕೊಂಡ್ರೆ ಫುಲ್ ಕೂಲಿಂಗ್ ಎಫೆಕ್ಟ್ ಆಗಿ ಮತ್ತು ನಿಮಗೆ ಸ್ಕಿನ್ಗೂ ಕೂಡ ಇದರಲ್ಲಿರೋ ಸಿರಮ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಇದನ್ನ ಅಪ್ಲೈ ಮಾಡಿ. ಶೀಟ್ ಮಾಸ್ಕ್ ಅಪ್ಲೈ ಮಾಡೋಕ್ಕೆ ಮುಂಚೆ ಇದು ಹಾಕ್ಕೊಂಡ್ಬಿಡ್ತೀನಿ ನಾನು. ಸೊ ಕೂದಲು ಮುಖ ಮೇಲೆ ಬರಬಾರ್ದು ಅಂತ. ಇದು ಕೂಡ ನಾನು ಮಿನಿಸೋದಿಂದ ತೊಗೊಂಡಿದ್ದು. ಐ ಥಿಂಕ್ ಇಟ್ ಈಸ್ ಅರೌಂಡ್ 200 or 150, ನನಗೆ ನೆನಪಿಲ್ಲ ಕರೆಕ್ಟಾಗಿ. ಸೊ ನೀವು ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನ ಫಸ್ಟ್ ಹಾಕ್ಕೊಂಡ್ಬಿಡೋಣ. ಸೊ ನಾನು ಕ್ಲಿಪ್ ಹಾಕ್ಕೊಂಡಿದ್ದೆ, ಅದನ್ನ ತೆಗಿತಾ ಇದ್ದೀನಿ ಇವಾಗ. ನೋಡಿ, ಇದು ಈ ಥರ ಬರುತ್ತೆ. ಸೊ ಸ್ಕಿನ್ ಕೇರ್ ಮಾಡುವಾಗೆಲ್ಲ ನೀವು ಈ ಥರದ್ದು ಹಾಕ್ಕೊಂಡ್ರೆ ನಿಮಗೆ ಮುಖ ಮೇಲೆ ಯಾವುದೇ ರೀತಿ ಹೇರ್ಸ್ ಎಲ್ಲ ಬರೋದಿಲ್ಲ. ಸೊ ನೀಟಾಗಿ ಸ್ಕಿನ್ ಕೇರ್ ಮಾಡ್ಕೋಬೋದು ಅಂತ ಅಷ್ಟೇ. ಸೊ ಇವಾಗ ನಾವು ಫಸ್ಟ್ ಇದನ್ನು ಕಟ್ ಮಾಡಿ ಓಪನ್ ಮಾಡೋಣ. ಸೊ ಕಟ್ ಮಾಡೋದು ಬೇಡ, ಇಲ್ಲೇ ಒಂದು ಈ ಥರದ್ದು ಕೊಟ್ಟಿರ್ತಾರೆ. ಸೊ ಅದನ್ನು ಜಸ್ಟ್ ಹಿಂಗೆ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ನೋಡಿ. ಕೆಲವೊಬ್ಬರೆಲ್ಲ ಇದನ್ನು ಅದೇ ಡೈರೆಕ್ಟಾಗಿ ಮುಖಕ್ಕೆ ತೊಗೊಂಡು ಹಾಕ್ಕೊಂಡು ಬಿಡ್ತಾರೆ ಶೀಟ್ ಮಾಸ್ಕ್ನ. ಬಟ್ ನಾನೇನು ಮಾಡ್ತೀನಿ ಅಂದರೆ, ಫಸ್ಟು ಇದರಲ್ಲಿ ಸಿರಮ್ ಏನಿರುತ್ತೆ ಎಕ್ಸ್ಟ್ರಾ, ಜಾಸ್ತಿನೇ ಇರುತ್ತೆ ಯಾವಾಗಲೂ ಎಕ್ಸ್ಟ್ರಾ, ಆ ಸಿರಮ್ನ ನೋಡಿ ಹೀಗೆ ತೊಗೊಂಡು, ನೋಡಿ ಸಿರಮ್ ಕಾಣಿಸ್ತಾ ಇದೆಯಾ, ಅದನ್ನ ಫಸ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಶೀಟ್ ಮಾಸ್ಕ್ ಹಾಕೋಕ್ಕೆ ಮುಂಚೆ ನೀವು ಸಿರಮ್ ಹಾಕೋದ್ರಿಂದ ನಿಮಗೆ ನೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಸೊ ಇದು ನಾನು ಈ ಥರ ಸ್ಟೆಪ್ ಮಾಡ್ತೀನಿ. ಸೊ ಯಾವುದು ಕೂಡ ಪ್ರಾಡಕ್ಟು ವೇಸ್ಟ್ ಆಗೋಲ್ಲ. ಸೊ ನೋಡಿ, ಫಸ್ಟ್ ಇದನ್ನ ಫೇಸ್ ಎಲ್ಲ ಕಡೆ ಹಚ್ಬಿಟ್ಟಿದ್ದೀನಿ. ನಿಮ್ಮ ಹಣೆ ಏನಿದೆ ಅದನ್ನು ಕೂಡ ನೀವು ಬಿಡಬಾರ್ದು ನೋಡಿ. ಸೊ ಇದೆಲ್ಲ ನೀಟಾಗಿ ಹಚ್ಕೊಳ್ಳಿ. ಹೋಯ್ತು, ನಂದು ಒಂದು ಇಯರಿಂಗ್ ಬಿದ್ದೋಗಿದೆ, ಇದು ಹಾಕುವಾಗ. ಪರವಾಗಿಲ್ಲ, ನೋಡ್ಕೊತೀನಿ. ಸೊ ನೋಡಿ, ಈ ಥರ ಫೇಸ್ಗೆ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಫೇಸ್ಗೆಲ್ಲ ಇದನ್ನು ನೆಕ್ಕಿಗೂ ಕೂಡ ಸಮೇತ ಅಪ್ಲೈ ಮಾಡ್ಬೋದು, ನೆಕ್ಕಿಗೆ ಸಮೇತ ಹಾಕ್ಬೋದು. ನೆಕ್ನ ಮಿಸ್ ಮಾಡಬೇಡಿ. ಇರೋ ಸಿರಮ್ನೆಲ್ಲ ನೆಕ್ಕಿಗೆ ಹಾಕ್ಕೊಳ್ಳಿ. ಇನ್ನೂ ಎಕ್ಸ್ಟ್ರಾ ಮಿಕ್ಕಿದ್ರೆ ಕೈಗೆಲ್ಲ ಹಾಕ್ಕೋಬೋದು ನೀವು. ಸೊ ನಾನು ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಕಡೆ. ಸೊ ನೆಕ್ಸ್ಟು ಶೀಟ್ ಮಾಸ್ಕ್ ಏನಿದೆ ಅದನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು ನೋಡಿ, ಶೀಟ್ ಮಾಸ್ಕ್ನ ತೆಗಿತಾ ಇದ್ದೀನಿ. ಶೀಟ್ ಮಾಸ್ಕ್ ಹೀಗಿದೆ ನೋಡಿ, ಇನ್ನೂ ಎಷ್ಟು ಸಿರಮ್ ಇದೆ ಇದರಲ್ಲಿ. ಸೊ ಇದನ್ನು ನೀಟಾಗಿ ಓಪನ್ ಮಾಡ್ಕೊಂಬಿಡೋಣ. ಸೊ ಕೆಲವೊಬ್ರಿಗೆ ಏನಾಗುತ್ತೆ, ಎಲ್ಲರದ್ದು ಫೇಸು ಡಿಫ್ರೆಂಟ್ ಇರೋದ್ರಿಂದ ಸೈಜು ಕೆಲವೊಬ್ರದ್ದು ದೊಡ್ಡ ಫೇಸ್ ಇರುತ್ತೆ, ಕೆಲವೊಬ್ರದ್ದು ಚಿಕ್ಕದಿರುತ್ತೆ. ಸೊ ನಂದು ಒಂದು ಸ್ವಲ್ಪ ಚಿಕ್ಕದ ಫೇಸು,
ಸೊ ಆವಾಗ ನೀವು ಹೇಗೆ ಏನು ಯೂಸ್ ಮಾಡ್ಬೋದು ಶೀಟ್ ಮಾಸ್ಕ್ನ ಹಾಕೋಕ್ಕೆ ಅಂತ ಹೇಳ್ತೀನಿ. ಯಾಕಂದರೆ ಆವಾಗ ಫೇಸ್ ಎಲ್ಲರದ್ದು ಶೇಪ್ ಡಿಫ್ರೆಂಟ್ ಇರೋದ್ರಿಂದ ಇದು ಕರೆಕ್ಟಾಗಿ ಕೂರಲ್ಲ. ಸೊ ನೀವು ಫಸ್ಟು ಇದನ್ನು ನೀಟಾಗಿ ಓಪನ್ ಮಾಡ್ಕೊಂಬಿಡಿ. ನೀಟಾಗಿ ಮೆತ್ತಗೆ ಓಪನ್ ಮಾಡಿ. ಜೋರಾಗಿ ಇದು ಮಾಡಿದ್ರೆ ಇದು ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಇದನ್ನು ನೀಟಾಗಿ ಓಪನ್ ಮಾಡ್ಕೋಬೇಕು. ಸೊ ಇದನ್ನು ನಾನಿವಾಗ ನೀಟಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇದು ನೋಡಿ, ಕಣ್ಣು, ಮೂಗು, ಬಾಯಿ ಈ ಟೈಪಲ್ಲಿದೆ. ಸೊ ಇದನ್ನು ಈಗ ಫಸ್ಟು ಫೇಸ್ಗೆ ಹಾಕೊಂಬಿಡೋಣ. ನಿಮ್ಗೆ ಎಲ್ಲೆಲ್ಲಿ ಅದು ಕರೆಕ್ಟಾಗಿಲ್ಲ ಅದನ್ನು ನೀವು ಏನು ಮಾಡ್ತೀರಾ ಅಂದರೆ ಕಟ್ ಮಾಡ್ಕೋಬೋದು. ನೋಡಿ ಮಾಡ್ಕೊಂಡು ನೋಡಿ, ನಮಗೆ ಇಲ್ಲಿ ಕರೆಕ್ಟಾಗಿ ಕೂತಿಲ್ಲ. ಸೊ ನೀವು ಎಲ್ಲಿ ಕರೆಕ್ಟಾಗಿ ಕೂತಿಲ್ಲ ಅಲ್ಲಿ ಏನು ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಕೂತಿಲ್ಲ ನನಗೆ. ಒಂದು ಸೀಸರ್ ತಗೊಂಡು ಒಂದು ಸ್ವಲ್ಪ ಕಟ್ ಮಾಡಿ ಮಾಡಿಬಿಟ್ಟು ಹಿಂಗೆ ಹಾಕ್ಕೊಳ್ಳಿ. ನಿಮ್ಮ ಫೇಸಿಗೆ ಹೆಂಗೆ ಬೇಕೋ ಹಾಗೆ. ಮಿಕ್ಕಿದ ಕಡೆ ಎಲ್ಲ ನನಗೆ ಕೂತಿದೆ ನೀಟಾಗಿ, ಬಟ್ ಇಲ್ಲೊಂಚೂರು ಕೂತಿಲ್ಲ. ಸೊ ಕಟ್ ಮಾಡ್ಕೊಳ್ಳೋಣ ಹಿಂಗೆ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಿಂಗೆ ಅಂಟಿಸ್ಕೊಂಡ್ರೆ ನೀಟಾಗಿ ಕೂರುತ್ತೆ. ಹಿಂಗೆ ಇಲ್ಲೆಲ್ಲ ನೋಡಿ. ಮತ್ತು ನಿಮ್ಗೆ ಇಂಪಾರ್ಟೆಂಟ್ ಏನಂದರೆ, ಪ್ರತಿಯೊಂದು ಶೀಟ್ ಮಾಸ್ಕ್ ಟೈಮಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು 15 ಮಿನಿಟ್ಸ್ ಇರುತ್ತೆ, ಇನ್ನು ಕೆಲವೊಂದು 20 ಮಿನಿಟ್ಸ್ ಇರುತ್ತೆ. ಸೊ ಅದರಲ್ಲಿ ಏನು ಟೈಮ್ ಇದೆ ಅದನ್ನು ನೋಡ್ಕೊಳ್ಳಿ. ಸೊ ನನ್ನದು ಶೀಟ್ ಮಾಸ್ಕಲ್ಲಿ ಬಂದುಬಿಟ್ಟು 15 to 20 ಮಿನಿಟ್ಸ್ ಇದೆ. ಸೊ ಇವಾಗ ನಾನು ಟೈಮರ್ ಇಟ್ಕೊಂಡು 15 ಮಿನಿಟ್ಸು ಆದಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ನಾನೀಗ ಮಾಸ್ಕ್ ಹಾಕ್ಕೊಂಡು 20 ಮಿನಿಟ್ಸ್ ಆಗಿದೆ. ಬನ್ನಿ ರಿಮೂವ್ ಮಾಡೋಣ. ನೀವು ನೋಡ್ಬೋದು ನನ್ನ ಫೇಸ್ ಎಷ್ಟು ಹೈಡ್ರೇಟೆಡಾಗಿ ಕಾಣಿಸ್ತಿದೆ ಅಂತ. ಸೊ ತುಂಬ ಜನ ಮಾಡೋ ತಪ್ಪೇನೆಂದರೆ, ಶೀಟ್ ಮಾಸ್ಕ್ ಯೂಸ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡೋದು. ಆ್ಯಕ್ಚುಲಿ ಶೀಟ್ ಮಾಸ್ಕ್ ಯೂಸ್ ಮಾಡಿದ್ಮೇಲೆ ನೀವು ಫೇಸ್ ವಾಶ್ ಮಾಡಬಾರ್ದು. ಸೊ ಇನ್ನೊಂದು ಟಿಪ್ ನಾನು ಏನು ಹೇಳೋದಂದರೆ, ಇದನ್ನು ಫೇಸಿಗೆ ಹಾಕಿದ್ಮೇಲೆ ಇದನ್ನ ಬಿಸಾಕಬೇಡಿ. ಸೊ ನಿಮಗೆ ಇನ್ನು ಇದರಲ್ಲಿ ಏನು ಜೆಲ್ ಇರುತ್ತೋ ಮತ್ತು ಇದನ್ನು ಇದರೊಳಗೆ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಸಿರಮ್ ಎಲ್ಲ ಇರುತ್ತಲ್ಲ, ಇದನ್ನು ತೆಗೆದು ನೋಡಿ ಮತ್ತೆಷ್ಟು ಬಂದಿದೆ. ಸೊ ಇದನ್ನು ನೀವೇನು ಮಾಡ್ತೀರಾ, ನಿಮ್ಮ ನೆಕ್ ಪಾರ್ಟ್ ಏನಿದೆ ಅದಕ್ಕೆ ಹಾಕ್ಕೊಳ್ಳಿ. ಎಲ್ಲರೂ ನೆಕ್ಕನ್ನು ಇಗ್ನೋರ್ ಮಾಡ್ತಾರೆ. ಸೊ ಅದನ್ನು ನೀವು ಮಾಡಬೇಡಿ. ಜಸ್ಟ್ ಹಿಂಗೆ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ನೆಕ್ಕಿಗೆ ಹಾಕ್ಕೊಂಡು ಇದನ್ನು ಕೂಡ 20 ಮಿನಿಟ್ಸ್ ಬಿಡಿ. ಸೊ ಹೀಗೆ ಹಾಕ್ಕೊಂಡಿದ್ದೀನಿ ನಾನು. ಮಿಕ್ಕಿದೇನಾದರೂ ಸೀರಮ್ ಮಿಕ್ಕಿದ್ರೆ ನೀವು ಇದನ್ನು ಕೈಗೆಲ್ಲದಕ್ಕೂ ಕೂಡ ಹಚ್ಕೋಬೋದು. ನಾನು ಹಾಗೆ ಮಾಡೋದು. ಸೊ ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇದಿರೋದನ್ನೆಲ್ಲ ನಾನು ಕೈಗೆ ಹಚ್ಕೊತಿದ್ದೀನಿ. ಸೊ ನೆಕ್ಸ್ಟು ಇದಾದಮೇಲೆ ನಾವೇನು ಮಾಡಬೇಕು, ಈ ಮಾಯ್ಶ್ಚರ್ ಈ ಹೈಡ್ರೇಷನ್ ಏನು ಬಂದಿದೆ ಅದನ್ನು ನಾವು ಲಾಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಯಾವುದಾದೊಂದು ಮಾಯ್ಶ್ಚರೈಸರ್ನ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು ಮಾಯ್ಶ್ಚರೈಸರು, ಇದು ಬಂದು ಡರ್ಮಾಕೋದು. ಸೊ ಡರ್ಮಾಕೋದು ಒಂದು ಮಾಯ್ಶ್ಚರೈಸರ್ ಇದೆ. ಸೊ ಅದನ್ನು ನಾನು ಇವಾಗ ಇದಕ್ಕೆ ಅಪ್ಲೈ ಮಾಡ್ಕೋತೀನಿ. ಸೊ ಇದರಿಂದ ಏನಾಗುತ್ತೆ, ನಾವು ಏನು ಹೈಡ್ರೇಷನ್ ನಮಗೆ ಸಿಕ್ಕಿದೆ ಅದು ನಮ್ಮ ಸ್ಕಿನ್ನಲ್ಲಿ ಲಾಕ್ ಆಗುತ್ತೆ.
ಸೊ ದಿಸ್ ಈಸ್ ಸೊ ಇದು ಬಿಲ್ದು ಮಾಸ್ಕ್ನ ಹೀಗೆ ಯೂಸ್ ಮಾಡ್ತಾಯಿದ್ರಾ ಅಥವಾ ಡಿಫ್ರೆಂಟಾಗಿ ಯೂಸ್ ಮಾಡ್ತಾಯಿದ್ರಾ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು, ಯಾವ ರಿವ್ಯೂ ವಿಡಿಯೋ ಬೇಕು ಅಂತ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.